ಓಕೆ, ಮತ್ತು ಒಂದೆರಡು ಪಾರ್ಸಲ್ ಲಾಸ್ಟ್ ಟೈಮ್ ಹಾಕಿದ್ದು ಬ್ಯಾಂಗಲ್ಸ್ಗಳನ್ನು ನಾನು ಆರ್ಡ್ರ್ ಮಾಡಿದೆ. ಸೊ ಮತ್ತೆ ಕೊರಿಯರ್ಸಲ್ಲಿ ಬಂದಿದೆ ಇವಾಗ. ಸೊ ಸ್ವಲ್ಪ ಓಪನ್ ಮಾಡಿ ನೋಡ್ಬಿಡೋಣ ಹೇಗಿದೆ ಅಂತ. ಸೊ ಇವತ್ತು ಡೇಟ್ ಬಂದ್ಬಿಟ್ಟು 3ನೇ ತಾರೀಕು ಫೆಬ್ರವರಿ 2025. ಸೊ ಇವತ್ತು ಕೂಡ ಆಫರ್ ಇದೆ, ಇವತ್ತು ನಾಳೆ 4ನೇ ತಾರೀಕು. ಸೊ ಯಾರೆಲ್ಲ ಒಂದು ಪ್ಲಾನಿಂಗ್ ಮಾಡಿದರೆ ಗೋಲ್ಡ್ನ ಪರ್ಚೇಸ್ ಮಾಡಬೇಕಂತಂದು ನೋಡ್ಬಿಟ್ಟು ಸ್ವಲ್ಪ ಆರ್ಡರ್ಸ್ನ ಪ್ಲೇಸ್ ಮಾಡಿಕೊಡಿ. ಸೊ ಸೇಮ್ ಆ್ಯಸ್ ಯೂಶ್ವಲ್ ಏನು ಪಾರ್ಸಲ್ ಬರುತ್ತೆ ಅದನ್ನು ನೀವು ಓಪನ್ ಮಾಡಬೇಕಾದ್ರೆ ಈ ಥರ ಒಂದು ಬಾಕ್ಸನ್ನು ನೀವು ಆ್ಯಕ್ಚುಲಿ ಚೆಕ್ ಮಾಡಿಬಿಟ್ಟು ಓಪನ್ ಮಾಡಬೇಕು. ಸೊ 2 ಪಾರ್ಸಲ್ನ ಒಟ್ಟಿಗೆ ಓಪನ್ ಮಾಡ್ತಾಯಿದ್ದೀನಿ. ಸೊ ಇದು ಒಂದು ಬಂದುಬಿಟ್ಟು ಆರ್ಡರು ಮಾಡಿ ಆಲ್ಮೋಸ್ಟ್ 10 ಡೇಸ್ ಆಯಿತು. BIMA-official.com ಇದೆಯಲ್ಲ, ಅದರಲ್ಲಿ ನೀವು ಈ ಒಂದು ವೆಬ್ಸೈಟ್ ಸಿಗುತ್ತೆ. ಹಾಗೆಯೇ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ನೀವು BIMA ಗೋಲ್ಡ್ ಅಂತ ಒಂದು ಸರ್ಚ್ ಮಾಡಿದರೆ ಒಂದು ಅಪ್ಲಿಕೇಶನ್ಸ್ ಕೂಡ ಅವ್ರಿಗೆ ಬರುತ್ತೆ. ಸೊ ಅದರಲ್ಲಿ ಅವರು ಯಾವಾಗ ಆಫರ್ ಬಿಡ್ತಾರೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಸೊ 2 ಬ್ಯಾಂಗಲ್ಸ್ ನಾನು ಆರ್ಡ್ರ್ ಮಾಡಿರ್ತಕ್ಕಂಥದ್ದು. ಓಕೆ, ಸ್ವಲ್ಪ ವರ್ಕ್ ಇದೆ ಇವತ್ತು, ಹಾಗಾಗಿ ಕ್ವಿಕ್ಕಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ಸಿಗ್ತಾಯಿದೆ. ಒಂದು ಆಲ್ರೆಡಿ ಕಟ್ ಆಗಿದೆ, ನೋಡೋಣ. ಮುಂಚೆನೇ ಕಟ್ ಆಗಿದೆ ಒಂದು. ಓಕೆ, ಸೊ ಫೈನಲಿ ಬಳೆ ಒಂದು ಬಂದಿದೆ. ಇದರ ಟೋಟಲ್ ವ್ಯಾಲ್ಯೂ ಬಂದುಬಿಟ್ಟು 2,40,000. ನನಗೆ ಆಫರ್ಲಿ 2,02,000ಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಸೊ ಇದು ಬಿಲ್ಲಿಂದು ನೋಡ್ಬೋದು. ಹಾಲ್ ಮಾರ್ಕ್ ಮತ್ತು HUID ಕೋಡ್ ಕೂಡ ಇದೆ. 916 ಮೆಟೀರಿಯಲ್ ಇದು. ಸೊ ಡಿಸೈನ್ ಮಾತ್ರ ತುಂಬ ಇಷ್ಟ ಆಯ್ತು ನನಗೆ. ಕ್ಲಾರಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಸೈಜ್ನ ನಾನು ನೋಡಿಲ್ಲ, ಜಸ್ಟ್ ಗೋಲ್ಡ್ನ ನಾನು ಹೋಲ್ಡ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಆರ್ಡ್ರ್ ಮಾಡಿದೆ. ಸೊ ಇನ್ನೊಂದಿದೆ, ಇದನ್ನು ಕೂಡ ಓಪನ್ ಮಾಡ್ತೀನಿ. ಓಕೆ, ಇನ್ನೊಂದು ಬಾಕ್ಸ್. ಸೊ ಸೇಮ್ ಪಾರ್ಸಲ್. ಸೊ ಸೇಮ್ ಡಿಸೈನ್ 2 ಬಳೆ ಒಂದೇ ಥರ ಇದ್ದಿದ್ದರಿಂದ ನಾನು ಇವತ್ತು ಆರ್ಡರ್ ಪ್ಲೇಸ್ ಮಾಡಿದ್ದೆ. 2 ಕೂಡ 2 ಸಪ್ರೇಟ್ ಬಿಲ್ ಬಂದಿದೆ. ಸೊ ನೋಡ್ತಾ ಇರ್ಬೋದು, ಪ್ರೈಸ್ ಬಂದುಬಿಟ್ಟು 2,41,223. ಆಫರ್ಲಿ 2,02,598 ರೂಪಾಯಿಗೆ ನನಗೆ ಸಿಕ್ಕಿರ್ತಕ್ಕಂಥದ್ದು. ಸೊ ಇನ್ನು ನಾನೇನು ಎಕ್ಸ್ಟ್ರಾ ಆರ್ಡರ್ಸ್ನ ಮಾಡೋದಕ್ಕಾಗಲ್ಲ, ಯಾಕಂದರೆ ನನ್ನ ಒಂದು ಸೇವಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಇನ್ವೆಸ್ಟ್ಮೆಂಟ್ ಆಗಿದೆ ಇವಾಗ. ಸೊ 2 ಬಳೆನೂ ಸೇಮ್ ಇದೆ, ನೋಡ್ತಾ ಇರ್ಬೋದು. ಇದರಲ್ಲಿ ಆ್ಯಕ್ಚುಲಿ HUID ಕೋಡ್ ಅಂತ ಕೊಟ್ಟಿರ್ತಾರೆ. ಆ HUID ಕೋಡ್ನ ನೀವು BIS ಆ್ಯಪ್ ಅಂದರೆ ಬ್ಯೂರೋ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಬರುತ್ತೆ, ಆ ಒಂದು ಪ್ಲೇಸ್ಟೋರಲ್ಲಿ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಈ ಒಂದು 6 ಡಿಜಿಟಲ್ ಕೊಟ್ಟಿರ್ತಾನೆ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ, WNX KER ಅಂತ ಇದೆ. ಸೊ ಇದನ್ನು ನೀವು ಯಾವಾಗ ಅದರಲ್ಲಿ ಸರ್ಚ್ ಮಾಡ್ತೀರಾ, ಇದರದ್ದು ಹಾಲ್ ಮಾರ್ಕಿಂಗ್ ಸೆಂಟ್ರ್ ಯಾವುದು, ಪ್ಯೂರಿಟಿ ಎಷ್ಟು ಎಲ್ಲ ನಿಮಗೆ ತೋರಿಸುತ್ತೆ. ಸೊ ಡಿಸೈನ್ ತುಂಬ ಚೆನ್ನಾಗಿದೆ. ಸೈಜ್ ಎಷ್ಟು ಅಂತ ನೋಡಿಲ್ಲ ನಾನು, ಆ್ಯಕ್ಚುಲಿ ನೋಡ್ತೀನಿ ಅಂತ ಸೈಜ್ ಎಷ್ಟಿದೆ ಅಂತಂದು.
ಇದು 14,749 ಇದ್ದಾಗ ನಾನು ಆರ್ಡ್ರ್ ಮಾಡಿದ್ದು ರೇಟು. ಗ್ರಾಸ್ ವೆಯ್ಟು 13.260, ನೆಟ್ ವೆಯ್ಟು 13.260 ಇದೆ. ಸೊ ಸೈಜ್ದಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ನೀವು ಆರ್ಡರ್ ಪ್ಲೇಸ್ ಮಾಡೋ ಟೈಮಲ್ಲೇ ಸೈಜಲ್ಲಿ ಕೊಟ್ಟಿರ್ತಾನೆ, ಚೆಕ್ ಮಾಡಿಕೊಂಡೆ ಆರ್ಡರ್ ಮಾಡಿ. ಓಕೆ, ಭೀಮಾದಿಂದ ಪರ್ಚೇಸ್ ಮಾಡಿದ್ದಾಯಿತು. ನಿಮಗೆ ಮತ್ತೆ ನೆಕ್ಸ್ಟ್ ಏನಾದರೂ ಜೆನ್ಯೂನ್ ರಿವ್ಯೂಸ್ ಏನಾರು ಇದ್ದರೆ ನಾನು ನಿಮಗೆ ಆದಷ್ಟು ಹೇಳ್ತೀನಿ. ಸ್ವಲ್ಪ ನೀವು ಕೂಡ ಆಫರ್ಗಳನ್ನು ನೋಡ್ಕೊತಾ ಇದ್ದು ಕಡಿಮೆ ರೇಟಲ್ಲಿ ಇರುತ್ತೆ ಮಾರ್ಕೆಟ್ ರೇಟ್ಗಿಂತ, ನಿಮಗೆ ಇನ್ಕ್ಲೂಡಿಂಗ್ GST ಸೇರಿ ಮಾರ್ಕೆಟ್ ರೇಟ್ಗಿಂತ ಕಡಿಮೆನೇ ಸಿಗುತ್ತೆ. ಸೊ ನೋಡಿಕೊಂಡು ಈ ಥರ ಆಫರ್ಗಳಿದ್ದಾಗ ತೊಗೊಂಡ್ರೆ ಸ್ವಲ್ಪ ನಿಮಗೂ ಸಹ ಉಳಿತಾಯ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಅದೊಂದು ಕೊಡ್ ಬ್ಯಾಂಗಲ್. ಸೊ ಈ ಒಂದು 2 ಬ್ಯಾಂಗಲ್ಸ್ನ ನಾವು ಪರ್ಚೇಸ್ ಮಾಡಿದ್ದೀವಿ. ಸೊ ಸೇಮ್ ಡಿಸೈನು, ಸೇಮ್ ಸೈಜ್. ಸೊ 4,05,000 ಒಳಗೆ 2 ಬಳೆ ಬಂದಿದೆ. ಮಾರ್ಕೆಟಲ್ಲಿ ತೊಗೋಬೇಕು ಅಂತಂದರೆ ಇನ್ನೇನಾದರೂ 4,80,000 ಬೇಕು. ಒಂದು 70,000 to 80,000 ರುಪೀಸ್ ನಿಮಗೆ ಸೇವ್ ಆಗಿರ್ತಕ್ಕಂತಹದ್ದು ಮಾರ್ಕೆಟ್ ರೇಟಿಗೆ, ಅವತ್ತಿನ ಮಾರ್ಕೆಟ್ ರೇಟಿಗೆ. ಓಕೆ, ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಆದಷ್ಟು ನಿಮಗೆ ಹೇಳ್ತೀನಿ. ಓಕೆ, ಬಾಯ್, ಥ್ಯಾಂಕ್ ಯು.